ಬೆಂಗಳೂರಿಗೆ ಪರಿಸರ ತುಂಬ ಮುಖ್ಯವಾಗಿದೆ. ಯಾಕಂದರೆ ವಾಯು ಮಾಲಿನ್ಯ ಪ್ರಮಾಣ ಜಾಸ್ತಿ ಆಗ್ತಿದೆ. ಅದರಲ್ಲಿ ಬೆಂಗಳೂರು ವಿವಿ ಅಂದರೆ ಜ್ಞಾನಭಾರತಿ ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ಮರಗಳು ಹೊಂದಿದ್ದಾವೆ, ಬೇರೆ ಬೇರೆ ಜಾತಿಯ ಮರಗಳು. ಬಟ್ ಇದೀಗ ಮರಗಳನ್ನು ಕಡಿದಿರುವ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಪರಿಸರ ತಜ್ಞರ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ. ನಾನೀಗ ಬೆಂಗಳೂರು ವಿವಿಯ ಒಳಗಡೆ ಮರಗಳ ಕಡಿದಿರುವ ಸ್ಥಳದಲ್ಲಿದ್ದೇನೆ. ನೋಡ್ತಿರ್ಬೋದು, ಅನೇಕ ಮರಗಳು ಕೊಡಲಿ ಇಟ್ಟು ಹಾಕಿದ್ದಾರೆ. ಸುಮಾರು 150ಕ್ಕೆ ಹೆಚ್ಚು ಮರಗಳನ್ನು ಕಡಿದಿದ್ದಾರೆ ಎಂಬುದು ಒಂದು ಕಡೆ ಪರಿಸರ ತಜ್ಞರ ಆರೋಪವಾಗಿದೆ. ಯಾಕಂದರೆ ಹೈಕೋರ್ಟ್ನಲ್ಲಿ ಇವರು ಒಂದು ಕಡೆ ಸ್ಟೇ ತಂದಿದ್ರು ಸಹ ಮರಗಳ ಕಡಿದಿದ್ದಾರೆ ಎಂಬುದು ಒಂದು ಕಡೆ ಪರಿಸರ ತಜ್ಞರ ಆರೋಪವಾದರೆ, ಮತ್ತು ಬೆಂಗಳೂರು ವಿವಿ ಹೇಳೋ ಪ್ರಕಾರ ನಾವು GBAಯಿಂದ ಪರ್ಮಿಷನ್ ಸಿಕ್ಕಿದೆ, ನಾವು ಕಡಿದಿದ್ದೇವೆ ಅಂತ ಒಂದು ಕಡೆ ಬೆಂಗಳೂರು ವಿವಿಯ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಹಲವಾರು ಮರಗಳು ಸಹ ಕಡಿದಿದ್ದಾರೆ. ಹೀಗಾಗಿ ಇದಕ್ಕೆ ತುಂಬ ವಿರೋಧ ಕೇಳಿ ಬರ್ತಿದೆ. ಯಾಕಂದರೆ ಬೆಂಗಳೂರು ವಿವಿ ಅಂದರೆ ಈ ಒಂದು ಪರಿಸರದಿಂದ ಸಾಕಷ್ಟು ಮರಗಳು ಇದ್ದಾವೆ ಈ ಒಂದು ವಿವಿಯಲ್ಲಿ. ಹೀಗಾಗಿ ಒಂದು ಕಡೆ ಬೆಂಗಳೂರಿಗೆ ಈ ಒಂದು ಪರಿಸರ, ಈ ಒಂದು ಮರಗಳ ತುಂಬ ಪ್ರಾಮುಖ್ಯತೆ ವಹಿಸ್ತವೆ. ಹೀಗಾಗಿ ಒಂದು ಕಡೆ ಪರಿಸರ ತಜ್ಞರು ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಯಾಕಂದರೆ ಈ ಒಂದು ಸ್ಥಳದಲ್ಲಿ ಕಟ್ಟಡ ಕಟ್ಟಲು ಮುಂದಾಗ್ತಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರದ ಹಣ ಬಿಡುಗಡೆ ಆಗಿದೆ, ಆ ಒಂದು ದೃಷ್ಟಿಯಿಂದ ಇಲ್ಲಿ 3 ಅಂತಸ್ತಿನ ಕಟ್ಟಡ ಕಟ್ಟಲು ಮುಂದಾಗ್ತಿದ್ದಾರೆ. ಹೀಗಾಗಿ ಎಲ್ಲ ಮರಗಳನ್ನು ಕಡಿದು ಹಾಕಿದ್ದಾರೆ. ಹೀಗಾಗಿ ಪರಿಸರ ತಜ್ಞರು ಒಂದು ಕಡೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಹೈಕೋರ್ಟ್ಗೆ ಒಂದು ಕಡೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಈಗ ಮುಂದಾಗಿದ್ದಾರೆ. ಇಲ್ಲಿ ಸ್ಥಳೀಯರು ಮತ್ತು ಪರಿಸರ ತಜ್ಞರು ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ಇಷ್ಟು ಮರಗಳ ಕಡಿದಿದ್ದಾರೆ, ಒಂದು ಕಡೆ ಹೈಕೋರ್ಟಲ್ಲಿ ನೀವು ಸ್ಟೇ ಇದ್ದರೂ ಏನು ಕಡಿದಿದ್ದಾರೆ ಅಂತ ಒಂದು ಕಡೆ ಆರೋಪ ಮಾಡ್ತಿದ್ದಾರೆ. ಸರ್, ಏನು ಆರೋಪ, ಯಾಕೆ ಮರಗಳನ್ನು ಕಡಿದ್ರು ಅಂತ? ಇಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ನಾವು ಹೇಳ್ತಾ ಇರೋದು, ನೀವು ಇಲ್ಲಿರುವಂತಹ ಪಾಳು ಬಿದ್ದಿರೋಂಥ ಬಿಲ್ಡಿಂಗ್ನೆಲ್ಲ ಗುರುತಿಸಿ ಆ ಜಾಗದಲ್ಲಿ ಕಟ್ಸೋಂಥ ಕೆಲಸಗಳಾಗಲಿ, ಹಾಗೆ ಮರಗಳ ಜೊತೆಗೆ ಬಿಲ್ಡಿಂಗ್ಗಳು ಕಟ್ಟಬೇಕು, ವರ್ಟಿಕಲಾಗಿ ಗ್ರೋತ್ ಮಾಡಿ ಅಂತ. ನೋಡಿ, ಇದು ಅಷ್ಟೇ PM ಉಷಾ ಯೋಜನೆ ಅಂತ ಬರ್ತಾಯಿದೆ. ಕೇಳಿದ್ರೆ ಎಷ್ಟು ಫ್ಲೋರ್ ಬರ್ತದೆ? 3 ಫ್ಲೋರು. ಅದು ಬದಲು ಈ ರೀತಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋಕ್ಕಾಗುತ್ತಾ? ಇವಾಗಲೇ ಬೆಂಗಳೂರು ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತು. ಬೆಂಗಳೂರು ಡೆವಲಪ್ಮೆಂಟ್ ಮಾಡಿ ಎಲ್ಲ ಕಡೆ ಕಸದ ರಾಶಿ ಮಾಡೋಕ್ಕಿಂತ ಈ ರೀತಿ ಇರುವಂಥ ಜಾಗನ ಉಳಿಸ್ಕೊಬೇಕು. ರಿಷ್ಭಾವತಿ ಅಂತ ನದಿ ಹೋಯಿತು. ಇವಾಗ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದೊಂದೇ ಮರಗಳು ಕಮ್ಮಿ ಆಗ್ತಾಯಿದೆ. ಧ್ವನಿನೇ ಎತ್ತಿಲ್ಲ ಅಂದರೆ ಕಾಣ್ತಿದ್ದಂಗೆ ಹೋಗ್ಬಿಡುತ್ತೆ. ಸರ್, ಈಗ ಅವರು ನೀಲಗಿರಿ ಮರಗಳ ಕಡಿದಿದ್ದೇವೆ ಅಂತ ಒಂದು ಕಡೆ ಹೇಳ್ತಿದ್ರೆ, ಮತ್ತೊಂದು ಕಡೆ GBA ಪರ್ಮಿಷನ್ ಕೊಟ್ಟಿದೆ, ನಾವು ಮುಂಚೆವೇ ಮರಗಳನ್ನ ಕಡಿದಿದ್ದೇವೆ ಅಂತ ಒಂದು ಕಡೆ ಬೆಂಗಳೂರು ವಿವಿ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ಸರ್, ನಾನು ನೋಡಿದ ಹಾಗೆ 15 ದಿವಸದಿಂದ ಏನೂ ಇರಲಿಲ್ಲ ಸರ್, ಎಲ್ಲ ಚೆನ್ನಾಗೇ ಇತ್ತು. 29th ಏನೋ ಆರ್ಡ್ರ್ ಬಂತು, ಆವತ್ತಿನ ರಾತ್ರಿ ಕಟ್ ಮಾಡಿರೋ ಥರ ಕಾಣ್ತಾ ಇದೆ. ನೋಡೋಣ, ಆ ಗಿಡಗಳು ನೋಡಿದ್ರೆ, ಮರಗಳು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನೀವು ಹೇಳ್ದಂಗೆ ನೀಲಗಿರಿ ಮರಗಳ ಜೊತೆ ಬೇರೆ ಮರಗಳಿತ್ತು, ಆ ಮರಗಳನ್ನ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅವರು ಕೋರ್ಟಿಗೆ ಹೆಂಗಿದ್ರು ಸಳಿಸಲಿ, ಫೋಟೋಗಳಿದೆ ಅಂತ ಹೇಳ್ತಾರೆ. ಸರ್, ನಿಮ್ಮ ಹೋರಾಟ ಸರ್ ಯಾವ ರೀತಿ ಇರ್ತದೆ ಮುಂದಿನ ದಿನಗಳಂತ? ಮುಂದಿನ ದಿನಗಳ ಇನ್ಮೇಲೆ ಈ ಪ್ರಾಜೆಕ್ಟ್ ಆಮೇಲೆ ಬೇರೆ ಯಾವ ಪ್ರಾಜೆಕ್ಟ್ ಕೂಡ ಪರಿಸರವಾದಿಗಳ ವಿರುದ್ಧವಾಗಿ ಮಾಡಬಾರ್ದು. ಹಾಗೆ ನೆಕ್ಸ್ಟ್ ಇನ್ನೊಂದು 5 ವರ್ಷ ಆಮೇಲೆ ಇನ್ನೊಬ್ಬ ವೈಸ್ ಚಾನ್ಸಲರ್ ಬರ್ತಾರೆ. ಯಾರು ಕೂಡ ಇಲ್ಲಿ ಬಯೋ ಪಾರ್ಕ್ ಅಂತ ಇದನ್ನ ಅನೌನ್ಸ್ಮೆಂಟ್ ಮಾಡಿಬಿಡಬೇಕು, ಯಾರ್ದು ಮರಗಳು ಕಡಿಬಾರ್ದು. ಆ ರೀತಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್. ಎಸ್, ಪರಿಸರ ತಜ್ಞರು ಮತ್ತು ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ತುಂಬ ಮರಗಳನ್ನು ಕಡಿದಿದ್ದಾರೆ. ನೀಲಗಿರಿ ಸೇರಿದಂತೆ ಹಲವು ಬೇರೆ ಬೇರೆ ಜಾತಿಯ ಮರಗಳನ್ನು ಕಡಿದಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮರಗಳನ್ನು ಕಡಿಬೋದು. ಯಾಕಂದರೆ ಬೆಂಗಳೂರು ವಿವಿ ಅಂದರೆ ಪರಿಸರದಿಂದ ಕೂಡಿದೆ. ಹೀಗಾಗಿ ಈ ಒಂದು ಪರಿಸರ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಬೆಂಗಳೂರಿಗೆ. ಯಾಕಂದರೆ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಈ ಒಂದು ಪರಿಸರ ಇರುವ ಕಾರಣಕ್ಕೆ ಒಂದು ಕಡೆ ಉಸಿರಾಡ್ತಿದ್ದೇವೆ, ಇಲ್ಲಾಂದರೆ ಬೇರೆ ರೀತಿಯಲ್ಲಿ ಆಗುತ್ತೆ ಎಂಬುದೊಂದು ಕಡೆ ಪರಿಸರ ತಜ್ಞರ ಆರೋಪವಾಗಿದೆ. ಹೀಗಾಗಿ ಸಂಬಂಧಪಟ್ಟ ಸಚಿವರು ಎಚ್ಚರಿಸ್ಕೊಳ್ಬೇಕಾಗತ್ತೆ. ಆ ಮರಗಳನ್ನು ಕಡಿದಿದ್ದಾರೆ, ಇಲ್ಲಿ ಕಟ್ಟಡ ಕಟ್ಟಲು ಮುಂದಾಗ್ತಿದ್ದಾರೆ. ಬಟ್ ಪರಿಸರ ತಜ್ಞರು ಒಂದು ಕಡೆ ಹೋರಾಟ ಮಾಡಿ ಈ ಒಂದು ಕಟ್ಟಡ ಕಟ್ಟಬಾರದು ಎಂಬುದು ಒಂದು ಕಡೆ ಆಕ್ರೋಶ ಜೊತೆಗೆ ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿಗೆ ಪರಿಸರ ತುಂಬ ಮುಖ್ಯವಾಗಿದೆ. ಯಾಕಂದರೆ ವಾಯು ಮಾಲಿನ್ಯ ಪ್ರಮಾಣ ಜಾಸ್ತಿ ಆಗ್ತಿದೆ. ಅದರಲ್ಲಿ ಬೆಂಗಳೂರು ವಿವಿ ಅಂದರೆ ಜ್ಞಾನಭಾರತಿ ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ಮರಗಳು ಹೊಂದಿದ್ದಾವೆ, ಬೇರೆ ಬೇರೆ ಜಾತಿಯ ಮರಗಳು. ಬಟ್ ಇದೀಗ ಮರಗಳನ್ನು ಕಡಿದಿರುವ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಪರಿಸರ ತಜ್ಞರ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ. ನಾನೀಗ ಬೆಂಗಳೂರು ವಿವಿಯ ಒಳಗಡೆ ಮರಗಳ ಕಡಿದಿರುವ ಸ್ಥಳದಲ್ಲಿದ್ದೇನೆ. ನೋಡ್ತಿರ್ಬೋದು, ಅನೇಕ ಮರಗಳು ಕೊಡಲಿ ಇಟ್ಟು ಹಾಕಿದ್ದಾರೆ. ಸುಮಾರು 150ಕ್ಕೆ ಹೆಚ್ಚು ಮರಗಳನ್ನು ಕಡಿದಿದ್ದಾರೆ ಎಂಬುದು ಒಂದು ಕಡೆ ಪರಿಸರ ತಜ್ಞರ ಆರೋಪವಾಗಿದೆ. ಯಾಕಂದರೆ ಹೈಕೋರ್ಟ್ನಲ್ಲಿ ಇವರು ಒಂದು ಕಡೆ ಸ್ಟೇ ತಂದಿದ್ರು ಸಹ ಮರಗಳ ಕಡಿದಿದ್ದಾರೆ ಎಂಬುದು ಒಂದು ಕಡೆ ಪರಿಸರ ತಜ್ಞರ ಆರೋಪವಾದರೆ, ಮತ್ತು ಬೆಂಗಳೂರು ವಿವಿ ಹೇಳೋ ಪ್ರಕಾರ ನಾವು GBAಯಿಂದ ಪರ್ಮಿಷನ್ ಸಿಕ್ಕಿದೆ, ನಾವು ಕಡಿದಿದ್ದೇವೆ ಅಂತ ಒಂದು ಕಡೆ ಬೆಂಗಳೂರು ವಿವಿಯ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಹಲವಾರು ಮರಗಳು ಸಹ ಕಡಿದಿದ್ದಾರೆ. ಹೀಗಾಗಿ ಇದಕ್ಕೆ ತುಂಬ ವಿರೋಧ
ಕೇಳಿ ಬರ್ತಿದೆ. ಯಾಕಂದರೆ ಬೆಂಗಳೂರು ವಿವಿ ಅಂದರೆ ಈ ಒಂದು ಪರಿಸರದಿಂದ ಸಾಕಷ್ಟು ಮರಗಳು ಇದ್ದಾವೆ ಈ ಒಂದು ವಿವಿಯಲ್ಲಿ. ಹೀಗಾಗಿ ಒಂದು ಕಡೆ ಬೆಂಗಳೂರಿಗೆ ಈ ಒಂದು ಪರಿಸರ, ಈ ಒಂದು ಮರಗಳ ತುಂಬ ಪ್ರಾಮುಖ್ಯತೆ ವಹಿಸ್ತವೆ. ಹೀಗಾಗಿ ಒಂದು ಕಡೆ ಪರಿಸರ ತಜ್ಞರು ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಯಾಕಂದರೆ ಈ ಒಂದು ಸ್ಥಳದಲ್ಲಿ ಕಟ್ಟಡ ಕಟ್ಟಲು ಮುಂದಾಗ್ತಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರದ ಹಣ ಬಿಡುಗಡೆ ಆಗಿದೆ. ಆ ಒಂದು ದೃಷ್ಟಿಯಿಂದ ಇಲ್ಲಿ 3 ಅಂತಸ್ತಿನ ಕಟ್ಟಡ ಕಟ್ಟಲು ಮುಂದಾಗ್ತಿದ್ದಾರೆ. ಹೀಗಾಗಿ ಎಲ್ಲ ಮರಗಳನ್ನು ಕಡಿದು ಹಾಕಿದ್ದಾರೆ. ಹೀಗಾಗಿ ಪರಿಸರ ತಜ್ಞರು ಒಂದು ಕಡೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಹೈಕೋರ್ಟ್ಗೆ ಒಂದು ಕಡೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಈಗ ಮುಂದಾಗಿದ್ದಾರೆ. ಇಲ್ಲಿ ಸ್ಥಳೀಯರು ಮತ್ತು ಪರಿಸರ ತಜ್ಞರು ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ಇಷ್ಟು ಮರಗಳ ಕಡಿದಿದ್ದಾರೆ, ಒಂದು ಕಡೆ ಹೈಕೋರ್ಟಲ್ಲಿ ನೀವು ಸ್ಟೇ ಇದ್ದರೂ ಏನು ಕಡಿದಿದ್ದಾರೆ ಅಂತ ಒಂದು ಕಡೆ ಆರೋಪ ಮಾಡ್ತಿದ್ದಾರೆ. ಸರ್, ಏನು ಆರೋಪ, ಯಾಕೆ ಮರಗಳನ್ನು ಕಡಿದ್ರು ಅಂತ? ಇಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ನಾವು ಹೇಳ್ತಾ ಇರೋದು, ನೀವು ಇಲ್ಲಿರುವಂತಹ ಪಾಳ್ಬಿದ್ದಿರೋಂಥ ಬಿಲ್ಡಿಂಗ್ನೆಲ್ಲ ಗುರುತಿಸಿ ಆ ಜಾಗದಲ್ಲಿ ಕಟ್ಸೋಂಥ ಕೆಲಸಗಳಾಗಲಿ, ಹಾಗೆ ಮರಗಳ ಜೊತೆಗೆ ಬಿಲ್ಡಿಂಗ್ಗಳು ಕಟ್ಟಬೇಕು, ವರ್ಟಿಕಲಾಗಿ ಗ್ರೋತ್ ಮಾಡಿ ಅಂತ. ನೋಡಿ, ಇದು ಅಷ್ಟೇ PM ಉಷಾ ಯೋಜನೆ ಅಂತ ಬರ್ತಾಯಿದೆ. ಕೇಳಿದ್ರೆ ಎಷ್ಟು ಫ್ಲೋರ್ ಬರ್ತದೆ? 3 ಫ್ಲೋರು. ಅದು ಬದಲು ಈ ರೀತಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋಕ್ಕಾಗುತ್ತಾ? ಇವಾಗಲೇ ಬೆಂಗಳೂರು ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತು. ಬೆಂಗಳೂರು ಡೆವಲಪ್ಮೆಂಟ್ ಮಾಡಿ ಎಲ್ಲ ಕಡೆ ಕಸದ ರಾಶಿ ಮಾಡೋಕ್ಕಿಂತ ಈ ರೀತಿ ಇರುವಂಥ ಜಾಗನ ಉಳಿಸ್ಕೊಬೇಕು. ರಿಷ್ಪಾವತಿ ಅಂತ ನದಿ ಹೋಯಿತು. ಇವಾಗ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದೊಂದೇ ಮರಗಳು ಕಮ್ಮಿ ಆಗ್ತಾಯಿದೆ. ಧ್ವನಿನೇ ಎತ್ತಿಲ್ಲ ಅಂದರೆ ಕಾಣ್ತಿದ್ದಂಗೆ ಹೋಗ್ಬಿಡುತ್ತೆ. ಸರ್, ಈಗ ಅವರು ನೀಲಗಿರಿ ಮರಗಳ ಕಡಿದಿದ್ದೇವೆ ಅಂತ ಒಂದು ಕಡೆ ಹೇಳ್ತಿದ್ರೆ, ಮತ್ತೊಂದು ಕಡೆ GBA ಪರ್ಮಿಷನ್ ಕೊಟ್ಟಿದೆ, ನಾವು ಮುಂಚೆವೇ ಮರಗಳನ್ನ ಕಡಿದಿದ್ದೇವೆ ಅಂತ ಒಂದು ಕಡೆ ಬೆಂಗಳೂರು ವಿವಿ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ಸರ್, ನಾನು ನೋಡಿದಾಗೆ 15 ದಿವಸದಿಂದ ಏನೂ ಇರಲಿಲ್ಲ ಸರ್, ಎಲ್ಲ ಚೆನ್ನಾಗೇ ಇತ್ತು. 29th ಏನೋ ಆರ್ಡ್ರ್ ಬಂತು, ಆವತ್ತಿನ ರಾತ್ರಿ ಕಟ್ ಮಾಡಿರೋ ಥರ ಕಾಣ್ತಾ ಇದೆ. ನೋಡೋಣ, ಆ ಗಿಡಗಳು ನೋಡಿದ್ರೆ, ಮರಗಳು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನೀವು ಹೇಳ್ದಾಗ ನೀಲಗಿರಿ ಮರಗಳ ಜೊತೆ ಬೇರೆ ಮರಗಳಿತ್ತು, ಆ ಮರಗಳನ್ನ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅವರು ಕೋರ್ಟಿಗೆ ಹೆಂಗಿದ್ರು ಸಳಿಸಲಿ, ಫೋಟೋಗಳಿದೆ ಅಂತ ಹೇಳ್ತಾರೆ. ಸರ್, ನಿಮ್ಮ ಹೋರಾಟ ಸರ್ ಯಾವ ರೀತಿ ಇರ್ತದೆ ಮುಂದಿನ ದಿನಗಳಂತ? ಮುಂದಿನ ದಿನಗಳು ಇನ್ಮೇಲೆ ಈ ಪ್ರಾಜೆಕ್ಟ್ ಆಮೇಲೆ ಬೇರೆ ಯಾವ ಪ್ರಾಜೆಕ್ಟ್ ಕೂಡ ಏನೋ ಪರಿಸರವಾದಿಗಳ ವಿರುದ್ಧವಾಗಿ ಮಾಡಬಾರ್ದು. ಹಾಗೆ ನೆಕ್ಸ್ಟ್ ಇನ್ನೊಂದು 5 ವರ್ಷ ಆಮೇಲೆ ಇನ್ನೊಬ್ಬ ವೈಸ್ ಚಾನ್ಸಲರ್ ಬರ್ತಾರೆ. ಯಾರು ಕೂಡ ಇಲ್ಲಿ ಬಯೋ ಪಾರ್ಕ್ ಅಂತ ಇದನ್ನ ಅನೌನ್ಸ್ಮೆಂಟ್ ಮಾಡಿಬಿಡಬೇಕು, ಯಾರ್ದು ಮರಗಳು ಕಡಿಬಾರ್ದು. ಆ ರೀತಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್. ಎಸ್, ಪರಿಸರ ತಜ್ಞರು ಮತ್ತು ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ತುಂಬ ಮರಗಳನ್ನು ಕಡಿದಿದ್ದಾರೆ. ನೀಲಗಿರಿ ಸೇರಿದಂತೆ ಹಲವು ಬೇರೆ ಬೇರೆ ಜಾತಿಯ ಮರಗಳನ್ನು ಕಡಿದಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮರಗಳನ್ನು ಕಡಿಬೋದು. ಯಾಕಂದರೆ ಬೆಂಗಳೂರು ವಿವಿ ಅಂದರೆ ಪರಿಸರದಿಂದ ಕೂಡಿದೆ. ಹೀಗಾಗಿ ಈ ಒಂದು ಪರಿಸರ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಬೆಂಗಳೂರಿಗೆ. ಯಾಕಂದರೆ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಈ ಒಂದು ಪರಿಸರ ಇರುವ ಕಾರಣಕ್ಕೆ ಒಂದು ಕಡೆ ಉಸಿರಾಡ್ತಿದ್ದೇವೆ, ಇಲ್ಲಾಂದರೆ ಬೇರೆ ರೀತಿಯಲ್ಲಿ ಆಗುತ್ತೆ ಎಂಬುದೊಂದು ಕಡೆ ಪರಿಸರ ತಜ್ಞರ ಆರೋಪವಾಗಿದೆ. ಹೀಗಾಗಿ ಸಂಬಂಧಪಟ್ಟ ಸಚಿವರು ಎಚ್ಚರಿಸ್ಕೊಳ್ಬೇಕಾಗತ್ತೆ. ಆ ಮರಗಳನ್ನು ಕಡಿದಿದ್ದಾರೆ, ಇಲ್ಲಿ ಕಟ್ಟಡ ಕಟ್ಟಲು ಮುಂದಾಗ್ತಿದ್ದಾರೆ. ಬಟ್ ಪರಿಸರ ತಜ್ಞರು ಒಂದು ಕಡೆ ಹೋರಾಟ ಮಾಡಿ ಈ ಒಂದು ಕಟ್ಟಡ ಕಟ್ಟಬಾರದು ಎಂಬುದು ಒಂದು ಕಡೆ ಆಕ್ರೋಶ ಜೊತೆಗೆ ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿಗೆ ಪರಿಸರ ತುಂಬ ಮುಖ್ಯವಾಗಿದೆ. ಯಾಕಂದರೆ ವಾಯು ಮಾಲಿನ್ಯ ಪ್ರಮಾಣ ಜಾಸ್ತಿ ಆಗ್ತಿದೆ. ಅದರಲ್ಲಿ ಬೆಂಗಳೂರು ವಿವಿ ಅಂದರೆ ಜ್ಞಾನಭಾರತಿ ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ಮರಗಳು ಹೊಂದಿದ್ದಾವೆ, ಬೇರೆ ಬೇರೆ ಜಾತಿಯ ಮರಗಳು. ಬಟ್ ಇದೀಗ ಮರಗಳನ್ನು ಕಡಿದಿರುವ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಪರಿಸರ ತಜ್ಞರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ. ನಾನೀಗ ಬೆಂಗಳೂರು ವಿವಿಯ ಒಳಗಡೆ ಮರಗಳ ಕಡಿದಿರುವ ಸ್ಥಳದಲ್ಲಿದ್ದೇನೆ. ನೋಡ್ತಿರ್ಬೋದು, ಅನೇಕ ಮರಗಳು ಕೊಡಲಿ ಏಟು ಹಾಕಿದ್ದಾರೆ. ಸುಮಾರು 150ಕ್ಕೆ ಹೆಚ್ಚು ಮರಗಳನ್ನು ಕಡಿದಿದ್ದಾರೆ ಎಂಬುದು ಒಂದು ಕಡೆ ಪರಿಸರ ತಜ್ಞರ ಆರೋಪವಾಗಿದೆ. ಯಾಕಂದರೆ ಹೈಕೋರ್ಟ್ನಲ್ಲಿ ಇವರು ಒಂದು ಕಡೆ ಸ್ಟೇ ತಂದಿದ್ರು ಸಹ ಮರಗಳ ಕಡಿದಿದ್ದಾರೆ ಎಂಬುದು ಒಂದು ಕಡೆ ಪರಿಸರ ತಜ್ಞರ ಆರೋಪವಾದರೆ, ಮತ್ತು ಬೆಂಗಳೂರು ವಿವಿ ಹೇಳೋ ಪ್ರಕಾರ ನಾವು GBAಯಿಂದ ಪರ್ಮಿಷನ್ ಸಿಕ್ಕಿದೆ, ನಾವು ಕಡಿದಿದ್ದೇವೆ ಅಂತ ಒಂದು ಕಡೆ ಬೆಂಗಳೂರು ವಿವಿಯ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಹಲವಾರು ಮರಗಳು ಸಹ ಕಡಿದಿದ್ದಾರೆ. ಹೀಗಾಗಿ ಇದಕ್ಕೆ ತುಂಬ ವಿರೋಧ ಕೇಳಿ ಬರ್ತಿದೆ. ಯಾಕಂದರೆ ಬೆಂಗಳೂರು ವಿವಿ ಅಂದರೆ ಈ ಒಂದು ಪರಿಸರದಿಂದ ಸಾಕಷ್ಟು ಮರಗಳು ಇದ್ದಾವೆ ಈ ಒಂದು ವಿವಿಯಲ್ಲಿ. ಹೀಗಾಗಿ ಒಂದು ಕಡೆ ಬೆಂಗಳೂರಿಗೆ ಈ ಒಂದು ಪರಿಸರ, ಈ ಒಂದು ಮರಗಳ ತುಂಬ ಪ್ರಾಮುಖ್ಯತೆ ವಹಿಸ್ತವೆ. ಹೀಗಾಗಿ ಒಂದು ಕಡೆ ಪರಿಸರ ತಜ್ಞರು ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಯಾಕಂದರೆ ಈ ಒಂದು ಸ್ಥಳದಲ್ಲಿ ಕಟ್ಟಡ ಕಟ್ಟಲು ಮುಂದಾಗ್ತಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರದ ಹಣ ಬಿಡುಗಡೆ ಆಗಿದೆ. ಆ ಒಂದು ದೃಷ್ಟಿಯಿಂದ ಇಲ್ಲಿ 3 ಅಂತಸ್ತಿನ ಕಟ್ಟಡ ಕಟ್ಟಲು ಮುಂದಾಗ್ತಿದ್ದಾರೆ. ಹೀಗಾಗಿ ಎಲ್ಲ ಮರಗಳನ್ನು ಕಡಿದು ಹಾಕಿದ್ದಾರೆ. ಹೀಗಾಗಿ ಪರಿಸರ ತಜ್ಞರು ಒಂದು ಕಡೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಹೈಕೋರ್ಟ್ಗೆ ಒಂದು ಕಡೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಈಗ ಮುಂದಾಗಿದ್ದಾರೆ. ಇಲ್ಲಿ ಸ್ಥಳೀಯರು ಮತ್ತು ಪರಿಸರ ತಜ್ಞರು ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ಇಷ್ಟು ಮರಗಳ ಕಡಿದಿದ್ದಾರೆ, ಒಂದು ಕಡೆ ಹೈಕೋರ್ಟಲ್ಲಿ ನೀವು ಸ್ಟೇ ಇದ್ದರೂ ಏನು ಕಡಿದಿದ್ದಾರೆ ಅಂತ ಒಂದು ಕಡೆ ಆರೋಪ ಮಾಡ್ತಿದ್ದಾರೆ. ಸರ್, ಏನು ಆರೋಪ, ಯಾಕೆ ಮರಗಳನ್ನು ಕಡಿದ್ರು ಅಂತ? ಇಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ನಾವು ಹೇಳ್ತಾ ಇರೋದು, ನೀವು ಇಲ್ಲಿರುವಂತಹ ಪಾಳ್ಬಿದ್ದಿರೋಂಥ ಬಿಲ್ಡಿಂಗ್ನೆಲ್ಲ ಗುರುತಿಸಿ ಆ ಜಾಗದಲ್ಲಿ ಕಟ್ಸೋಂಥ ಕೆಲಸಗಳಾಗಲಿ, ಹಾಗೆ ಮರಗಳ ಜೊತೆಗೆ ಬಿಲ್ಡಿಂಗ್ಗಳು ಕಟ್ಟಬೇಕು, ವರ್ಟಿಕಲಾಗಿ ಗ್ರೋತ್ ಮಾಡಿ ಅಂತ. ನೋಡಿ, ಇದು ಅಷ್ಟೇ PM ಉಷಾ ಯೋಜನೆ ಅಂತ ಬರ್ತಾಯಿದೆ. ಕೇಳಿದ್ರೆ ಎಷ್ಟು ಫ್ಲೋರ್ ಬರ್ತದೆ? 3 ಫ್ಲೋರು.
ಅದು ಬದಲು ಈ ರೀತಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋಕ್ಕಾಗುತ್ತಾ? ಇವಾಗಲೇ ಬೆಂಗಳೂರು ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತು. ಬೆಂಗಳೂರು ಡೆವಲಪ್ಮೆಂಟ್ ಮಾಡಿ ಎಲ್ಲ ಕಡೆ ಕಸದ ರಾಶಿ ಮಾಡೋಕ್ಕಿಂತ ಈ ರೀತಿ ಇರುವಂಥ ಜಾಗನ ಉಳಿಸ್ಕೊಬೇಕು. ರಿಷ್ಭಾವತಿ ಅಂತ ನದಿ ಹೋಯಿತು. ಇವಾಗ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದೊಂದೇ ಮರಗಳು ಕಮ್ಮಿ ಆಗ್ತಾಯಿದೆ. ಧ್ವನಿನೇ ಎತ್ತಿಲ್ಲ ಅಂದರೆ ಕಾಣ್ದಿದ್ದಂಗೆ ಹೋಗ್ಬಿಡುತ್ತೆ. ಸರ್, ಈಗ ಅವರು ನೀಲಗಿರಿ ಮರಗಳ ಕಡಿದಿದ್ದೇವೆ ಅಂತ ಒಂದು ಕಡೆ ಹೇಳ್ತಿದ್ರೆ, ಮತ್ತೊಂದು ಕಡೆ GBA ಪರ್ಮಿಷನ್ ಕೊಟ್ಟಿದೆ, ನಾವು ಮುಂಚೆವೇ ಮರಗಳನ್ನ ಕಡಿದಿದ್ದೇವೆ ಅಂತ ಒಂದು ಕಡೆ ಬೆಂಗಳೂರು ವಿ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ ಸರ್. ನಾನು ನೋಡಿದ ಹಾಗೆ 15 ದಿವಸದಿಂದ ಏನೂ ಇರಲಿಲ್ಲ ಸರ್, ಎಲ್ಲ ಚೆನ್ನಾಗೇ ಇತ್ತು. 29th ಏನೋ ಆರ್ಡ್ರ್ ಬಂತು, ಆವತ್ತಿನ ರಾತ್ರಿ ಕಟ್ ಮಾಡಿರೋ ಥರ ಕಾಣ್ತಾ ಇದೆ. ನೋಡೋಣ, ಆ ಗಿಡಗಳು ನೋಡ್ದೇ ಮರಗಳು ನೋಡ್ದೇ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನೀವು ಹೇಳ್ದಾಗ ನೀಲಗಿರಿ ಮರಗಳ ಜೊತೆ ಬೇರೆ ಮರಗಳಿತ್ತು, ಆ ಮರಗಳನ್ನ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅವರು ಕೋರ್ಟಿಗೆ ಹೆಂಗಿದ್ರು ಸಳಿಸಲಿ, ಫೋಟೋಗಳಿದೆ ಅಂತ ಹೇಳ್ತಾರೆ. ಸರ್, ನಿಮ್ಮ ಹೋರಾಟ ಸರ್ ಯಾವ ರೀತಿ ಇರ್ತದೆ ಮುಂದಿನ ದಿನಗಳಂತ? ಮುಂದಿನ ದಿನಗಳು ಇನ್ಮೇಲೆ ಈ ಪ್ರಾಜೆಕ್ಟ್ ಆಮೇಲೆ ಬೇರೆ ಯಾವ ಪ್ರಾಜೆಕ್ಟ್ ಕೂಡ ಏನೋ ಪರಿಸರವಾದಿಗಳ ವಿರುದ್ಧವಾಗಿ ಮಾಡಬಾರ್ದು. ಹಾಗೆ ನೆಕ್ಸ್ಟ್ ಇನ್ನೊಂದು 5 ವರ್ಷ ಆಮೇಲೆ ಇನ್ನೊಬ್ಬ ವೈಸ್ ಚಾನ್ಸಲರ್ ಬರ್ತಾರೆ. ಯಾರು ಕೂಡ ಇಲ್ಲಿ ಬಯೋ ಪಾರ್ಕ್ ಅಂತ ಇದನ್ನ ಅನೌನ್ಸ್ಮೆಂಟ್ ಮಾಡಿಬಿಡಬೇಕು, ಯಾರ್ದು ಮರಗಳು ಕಡಿಬಾರ್ದು. ಆ ರೀತಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್. ಓಕೆ, ಎಸ್, ಪರಿಸರ ತಜ್ಞರು ಮತ್ತು ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ತುಂಬ ಮರಗಳನ್ನು ಕಡಿದಿದ್ದಾರೆ. ನೀಲಗಿರಿ ಸೇರಿದಂತೆ ಹಲವು ಬೇರೆ ಬೇರೆ ಜಾತಿಯ ಮರಗಳನ್ನು ಕಡಿದಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮರಗಳನ್ನು ಕಡಿಬೋದು. ಯಾಕಂದರೆ ಬೆಂಗಳೂರು ವಿವಿ ಅಂದರೆ ಪರಿಸರದಿಂದ ಕೂಡಿದೆ. ಹೀಗಾಗಿ ಈ ಒಂದು ಪರಿಸರ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಬೆಂಗಳೂರಿಗೆ. ಯಾಕಂದರೆ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಈ ಒಂದು ಪರಿಸರ ಇರುವ ಕಾರಣಕ್ಕೆ ಒಂದು ಕಡೆ ಉಸಿರಾಡ್ತಿದ್ದೇವೆ, ಇಲ್ಲಾಂದರೆ ಬೇರೆ ರೀತಿಯಲ್ಲಿ ಆಗುತ್ತೆ ಎಂಬುದೊಂದು ಕಡೆ ಪರಿಸರ ತಜ್ಞರ ಆರೋಪವಾಗಿದೆ. ಹೀಗಾಗಿ ಸಂಬಂಧಪಟ್ಟ ಸಚಿವರು ಎಚ್ಚರಿಸ್ಕೊಳ್ಬೇಕಾಗತ್ತೆ. ಆ ಮರಗಳನ್ನು ಕಡಿದಿದ್ದಾರೆ, ಇಲ್ಲಿ ಕಟ್ಟಡ ಕಟ್ಟಲು ಮುಂದಾಗ್ತಿದ್ದಾರೆ. ಬಟ್ ಪರಿಸರ ತಜ್ಞರು ಒಂದು ಕಡೆ ಹೋರಾಟ ಮಾಡಿ ಈ ಒಂದು ಕಟ್ಟಡ ಕಟ್ಟಬಾರದು ಎಂಬುದು ಒಂದು ಕಡೆ ಆಕ್ರೋಶ ಜೊತೆಗೆ ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.